ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂತಹ ಸೋಯಾ ಚಂಕ್ ಮತ್ತು ಬದನೆಕಾಯಿನಲ್ಲಿ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನಿಲ್ಲಿ ಸೋಯಾ ಚಂಕ್ ಇದೆಯಲ್ಲ, ಅದನ್ನು ಒಂದು 100 ಗ್ರಾಮ್ ಅಷ್ಟು ತಗೊಂಡು ಚೆನ್ನಾಗಿ ಕುದಿಯೋ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ನೀರಿನ ಅಂಶ ಎಲ್ಲ ತೆಗಿಬೇಕು. ಸೋಯಾ ಚಂಕ್ನಲ್ಲಿ ತೆಗೆದು ಇಟ್ಕೊಳ್ಬೇಕು. ಈಗ ಇದಕ್ಕೆ ಮಸಾಲೆ: ಕಾಯಿ ಅರ್ಧ ಭಾಗ, 7ರಿಂದ 8 ಎಸಳು ಬೆಳ್ಳುಳ್ಳಿ ದಪ್ಪ ಎಸಳು, ಅರಿಶಿನ ಪುಡಿ ಅರ್ಧ ಟೀ ಸ್ಪೂನು, ಲವಂಗ ಒಂದು 4, ಮೆಣಸು 1 ಸ್ಪೂನಷ್ಟು, ಹಸಿಮೆಣಸಿನ್ಕಾಯಿ ಒಂದು 4ರಿಂದ 5, ಇಷ್ಟನ್ನು ನೈಸಾಗಿ ರುಬ್ಕೊಳ್ಬೇಕು. ಈಗ ನಾನಿಲ್ಲಿ ರುಬ್ಬಿದಂಥ ಮಸಾಲೆನ ಸ್ವಲ್ಪ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಸಾಲ ಫ್ರೈ ಆಗಿದ್ಮೇಲಿಂದ ಸೋಯಾ ಚಂಕ್ನ ನೀರಿನ ಅಂಶ ಎಲ್ಲ ಹಿಂಡಿಬಿಟ್ಟು ಹಾಕಬೇಕು. ಸೋಯಾ ಚಂಕಲ್ಲಿ ನೀರಿನ ಅಂಶ ಇರಬಾರ್ದು. ಇದು ಚೆನ್ನಾಗಿ ಮಸಾಲ ಬೇಯಲಿ. ಈಗ ನಾನಿಲ್ಲಿ ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರಷ್ಟು ಹಾಕ್ಬಿಟ್ಟು ಜಾರ್ ತೊಳೆದ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದ್ಮೇಲೆ ಸ್ವಲ್ಪ ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೀಗೆ ಚೆನ್ನಾಗಿ ಕುದಿ ಬರಲಿ. ನೋಡಿ, ಈ ರೀತಿ ಎಣ್ಣೆ ಸ್ವಲ್ಪ ಮೇಲೆ ತೇಲ್ತಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಗ್ರೀನ್ ಮಸಾಲ ಫ್ರೈ ಆಗಬೇಕು, ಆಗಲೇ ಟೇಸ್ಟ್ ಬರೋದು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಇಲ್ಲಿ ಈ ರೀತಿ ತೆಳುಗೆ ಹೆಚ್ಚಿರೋಂಥ ಸ್ಲೈಸ್ ರೀತಿ ಕಟ್ ಮಾಡಿಕೊಂಡು ಬದನೆಕಾಯಿನ ನೀರೊಳಗೆ ಹಾಕಿಟ್ಟಿದ್ದೆ. ಅದನ್ನು ಈಗ ನಾನು ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಕೊಳ್ಳೋದ್ರಿಂದ ಕಪ್ಪಾಗಲ್ಲ ಬದನೆಕಾಯಿ. ಈಗ ಅದನ್ನು ನೀರೆಲ್ಲ ತೆಗೆದ್ಬಿಟ್ಟು ಬೇಯಕ್ಕೆ ಹಾಕಬೇಕು ಬದನೆಕಾಯಿನ. ಇದ್ರ ಜೊತೆ ಮಸಾಲೆ ಜೊತೆನೇ ಬೆಂದರೆ ಸಾಕು. ತುಂಬ ನೀರು ಹಾಕ್ಬಾರ್ದು ಇದಕ್ಕೆ, ಇಷ್ಟೇ ಸಾಕು. ಇಷ್ಟರಲ್ಲೇ ಬೇಯಬೇಕು. ನೋಡಿ, ಬದನೆಕಾಯಿನೆಲ್ಲ ಈ ರೀತಿ ಹಾಕಿದ್ಮೇಲಿಂದ ಒಂದು ಸ್ವಲ್ಪ ಹಾಗೆ ತಿರುಗಿಸ್ಕೊಳ್ಬೇಕು. ಎಲ್ಲ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲಿಂದ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಮುಚ್ಚಿಟ್ಟು ಹಾಗೆ ಬೇಯಕ್ಕೆ ಬಿಡಬೇಕು. ಇದನ್ನು ನೀರು ಸ್ವಲ್ಪನೂ ಹಾಕ್ಬಾರ್ದು, ಆ ಮಸಾಲೆನಲ್ಲೇ ಬೇಯಬೇಕು. ಈಗ ಫ್ರೆಂಡ್ಸ್, ಬದನೆಕಾಯಿ ಮತ್ತು ಸೋಯಾ ಚಂಕ್ ರೋಸ್ಟ್ ಅಥವಾ ಚಾಪ್ಸು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ರೈಸ್ಗೆ, ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನ್. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.